ಇದುವರೆಗೂ ಯಾರಿಂದ ಹಾವಮಾನಿಕನಾಗದೆ ಸಿಂಹದಂತೆ ಮೆರೆದ ನನಗೆ ಅಭಿಲಾಷನಿಂದ ಹವಾಮಾನವೇ ಲೇಯ ವಿನಾಶ್ ಚಂದ್ರಿಕಳನ್ನು ಕೈ ಹಿಡಿದೇನೆಂದು ಜಂಬದಿಂದ ಹವಾಮಾನದ ಮಾತುಗಳನ್ನಾಡುವೆಯ ಎದ್ದು ಉರಿಯುವ ಜ್ವಾಲೆಯ ಆಹುತಿಯಾಗಿ ಪ್ರತ್ಯಕ್ಷವಾಗದಿದ್ದರೂ ಪರೋಕ್ಷವಾಗಿ ನಾವು ನೋಡಿದ ತಟ್ಟಿಗೆ ಕಿತ್ತು ನೋವನ್ನು ಭರಿಸಲೇಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಸಾಧ್ಯ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನಿದು? ನಾ ಬಯಸಿದ ಬಾಲ್ಯ ಬಾಯಾರಿಕೆಯಿಂದ ನನ್ನ ಮನೆಯ ಹೊಸ್ತಿಲವರೆಗೆ ಬಂದು ನಿಂತೆ ಹಕ್ಕಿ ಮೇಲೆಗೆ ಹಾರಿದರೂ ಮಲಗಲು ಗೂಡಿಗೆ ಬರುವಂತೆ ಈ ಬಣ್ಣದ ಹಕ್ಕಿ ಅಳಿಸಲಾರದ ಅಂದವನ್ನು ಬಂದಿದೆ ಕಡು ಬಡದಿಂದ. ಸುಗುಣ, ಎಂದು ನೀನು ನಿನ್ನ ಮನೆಯ ಹೊಸ್ತಿಲಿನಿಂದ ಹೊರಗೆ ಬಾರದವಳು ಇಂದು ನನ್ನ ಮನೆಯ ಹೊಸ್ತಿಲವರೆಗೆ ಬಂದಿದೆ ಅಂದರೆ ಸರ್, ತಮ್ಮಲ್ಲಿ ಮಹತ್ತರವಾದ ಕೆಲಸವಿತ್ತು. ತಮಗೆ ಹುಡುಕಿಕೊಂಡು ತಮ್ಮ ಮನೆಯವರೆಗೂ ಬಂದಿದ್ದೇನೆ. ಸಂಕೋಚವಿಲ್ಲದೆ ಸ್ಪಷ್ಟವಾಗಿ ಹೇಳಿಬಿಡಿ ಸುಗುಣ. ಅದೇನಂತ ಹೇಳಿಬಿಡಿ. ಸರ್ ನೋಡಿ, 20ನೇ ತಾರೀಕು ಮೈಸೂರಿಗೆ ಹೋಗಬೇಕು. ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಆದರೆ ಮೈಸೂರಿಗೆ ಹೋಗಲು ನನ್ನ ಹತ್ರ ಹಣವಿಲ್ಲ ಸರ್. ಅಪ್ಪ ಹೇಳಿದರು ಹಣವಿಲ್ಲ ಅಂತ. ಅದಕ್ಕೆ ಅಣ್ಣ ಅವಿನಾಶನ ಪರಿಸ್ಥಿತಿ ಏನೇನು ನನಗೆ ಚೆನ್ನಾಗಿಯೇ ಗೊತ್ತು. ಅವಿನಾಶ್ ಔಟಾಗಲಿಂದ ನಿನ್ನ ಮುದ್ದು ತಂಗಿ ಪ್ರೀತಿ ವಿಶ್ವಾಸದಿಂದ ಬಂದಿದ್ದಾಳೆ. ಯಾರು ಇಲ್ಲದ ಮನೆಯಲ್ಲಿ ನಂಬಿಸಿ ಫಲ ಎನ್ನೆಯನ್ನು ಬಂಧಿಸುವೇನೆ. ನಾನಾಗಿಸಿದ ಪುಷ್ಪಕ್ಕೆ ನಾ ಧುಂಬಿಯಾಗ. ಸುಗುಣ, ಇದು ಸಂಕೋಚವಿಲ್ಲ, ಸ್ಪಷ್ಟವಾಗಿ ಹೇಳಿಬಿಡು. ನಿಮ್ಮಂಥವರಿಗೆ ಅನ್ನ ಸಹಾಯ ಮಾಡದೆ ಹೋದರೆ ಯಾರಿಗೆ ಮಾಡಲಿ? ನನ್ನ ಕಷ್ಟನ ಎಷ್ಟು ಬೇಗ ಅರ್ಥ ಮಾಡಿಕೊಂಡಿದ್ದೀರಾ. ನಮ್ಮಂತ ಬಡವರಿಗೆ ಸಹಾಯ ಮಾಡಲು ಮುಂದಾಗಿದ್ದೀರಾ. ನಾನು ಬಂದಿರುವ ಕಾರ್ಯಕ್ಕೆ ಉತ್ತೇಜನ ಕೊಟ್ಟಿದ್ದೀರಾ. ಸುಗುಣ, ಕೇವಲ ಸುಗುಣ, ಈಗ ನಿನಗೆ ಬೇಕಾಗಿದ್ದು ಹಣ ಹೇಳು ಸುಗುಣ. ಸರ್ ನೋಡಿ, ನನಗೆ 5,000 ರೂಪಾಯಿ ಬೇಕಾಗುತ್ತೆ ಸರ್. ಯಾಕಂದ್ರೆ ನಾನು ಬಡವಳು. ಹೆಚ್ಚಿಗೆ ತೆಗೆದುಕೊಂಡರೆ ಮರಳಿ ಕೊಡುವ ಯೋಗ್ಯತೆ ನನಗಿರಬೇಕಲ್ಲ. ಅದಕ್ಕೆ 5,000 ಕೊಟ್ಟರೆ ಸಾಕು ಸರ್. ಮುಂದಿನ ವಾರವೇ ನಿನಗೆ ವಾಪಸ್ ಕೊಡುತ್ತೇನೆ. 5,000 ರೂಪಾಯಿಗಳು. ನಿನ್ನಂತ ಎಣ್ಣಿಗೆ 5,000 ಬೇಕೆ? 50,000 ಬೇಕಾದರೂ ಕೊಡುತ್ತೇನೆ. ನಿನ್ನನ್ನವನ್ನು ಒಂದೇ ದಿನ ನನಗೆ
ಮಾಡಬೇಕೆಂದಲ್ಲ ಈಗಲೇ ಸರ್, ನಿಜವಾಗಿಯೂ ನೀವು ವಿಶಾಲ ಗುಣದವರು ಸರ್. ನಮ್ಮಂತ ಬಡವರಿಗೆ ಸಹಾಯ ಮಾಡಲು ಮುಂದಾಗಿದ್ದೀರಾ ಸರ್. ಈ ನಿಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ ಸರ್, ಎಂದಿಗೂ ಮರೆಯುವುದಿಲ್ಲ. ಅವಿನಾಶನ ತಂಗಿಗೆ ಕೊಡದೆ ಹೋದರೆ ನಮ್ಮ ಸ್ನೇಹಕ್ಕಾದರೂ ಬೇರೆ ಏನು? ಹೇಳು ಸುಗುಣ, ಹೇಳು. ಹೌದು ಸರ್, ಆ ಸ್ನೇಹ ಪ್ರೀತಿ ವಿಶ್ವಾಸದಿಂದಲೇ ನಾನು ಈ ಮನೆಗೆ ಹಣವನ್ನು ಕೇಳಲು ಬಂದಿದ್ದೇನೆ ಸರ್. ಹಾ, ಆದರೆ ಒಂದು ಮಾತು, ಈ ಮನೆ ಬೆಳಗುವ ಭಾಗ್ಯವಂತೆ ಎಲ್ಲಿದ್ದಾಳೆ ಏನು? ಯಾಕೆ ಸರ್ ಇಷ್ಟೊಂದು ಉದಾರಗುಣದಾರಾದ ನೀವು ಇಲ್ಲಿವರೆಗೂ ಮದುವೆಗೆ ಕನ್ಯಾ ಅನ್ವೇಷಣೆ ಮಾಡಿಲ್ಲ? ಯಾಕೆ? ಮಾಡಿದ್ದೇನೆ ಸುಗುಣ, ಮಾಡಿದ್ದೇನೆ. ಆದರೆ ನಾ ಮೆಚ್ಚಿದವಳ ಮನ ದೀಕ್ಷೆಯನ್ನು ಇನ್ನೂ ವಿಚಾರಿಸಿಕೊಂಡಿಲ್ಲ ಸುಗುಣ. ಯಾಕೆ ಸರ್, ಯಾಕೆ ಒಪ್ಪಿಸಿ ಮದುವೆ ಆಗ್ಬೋದಲ್ಲ? ವಿಚಾರಿಸಬೇಕಂತೆ. ಈ ಬಳಿಯಿಂದ ವಿಚಾರಗಳು ಬದಲಾಗಬೇಕಾದರೆ ಸೂರ್ಯನ ತಾನು ಹುಟ್ಟಿದ ದಿಕ್ಕನ್ನೇ ಬಡಾಧಿಕಾರಿಗಳು ದುಡಿಯದೆ ಪ್ರೇಮದ ನಾಟಕವಾಡಿ ಹಣ ಗಳಿಸಲು ಸುಲಭ ಮಾರ್ಗವನ್ನು ಹುಡುಕುತ್ತಿದ್ದಾರೆ. ಬಾಲಕನ ಕೈಯಲ್ಲಿನ ರೊಟ್ಟಿಯನ್ನು ದೃಷ್ಟಿಸಿದ ತಾಗೆ ಕಪ್ಪನೆ ರೊಟ್ಟಿಯನ್ನಾರಿಸುತ್ತಾರೆ. ಆದರೆ ಏನು ಅರಿಯದ ಮುಕ್ತ ಬಾಲಕ ನಾನಲ್ಲ. ರೊಟ್ಟಿಗಾಗಿ ತಾಗೆ ಸಕ್ಕನೆ ಆಡುವುದಕ್ಕಿಂತ ಮೊದಲ ಗಟ್ಟಿಯಾದ ಮಾಂಸದ ತುಣುಕಲ್ಲಿಂದ ನಿಶ್ಚಯವು ರಾಜ್ಯದ ಪಟ್ಟಣ ಹಾ ಸುಗುಣ, ವಿಚಾರಿಸಬೇಕೆಂದು ಎಷ್ಟೇ ಸಲ ಪ್ರಯತ್ನ ಪಟ್ಟರು ನನ್ನಿಂದ ಆಗೇ ಇಲ್ಲ ಸುಗುಣ. ಇವತ್ತಿನ ಫ್ಯಾಷನ್ ಸಮಾಜದಲ್ಲಿ ಗಂಡು ಹೆಣ್ಣು ಇಬ್ಬರು ಒಪ್ಕೊಂಡೇನೆ ಮದುವೆಯಾಗುತ್ತೆ. ನನ್ನ ಮನಸ್ಸನ್ನೇನೋ ಕಳ್ಳಿಗಿದ್ದಾಳೆ ನಿಜ, ಆದರೆ ನಾನು ಕೂಡ ಅವಳ ಮನಸ್ಸನ್ನು ಗೆಲ್ಲಬೇಕಲ್ಲ. ಯಾರು ಸರ್, ಯಾರು ಆ ಕಾವೇರಿ? ಆ ಭಾಗ್ಯವಂತೆ ಯಾರಂತ ಹೇಳಿ, ನಾನು ಹೋಗಿ ಒಪ್ಪಿಸಿ ಬರ್ತೀನಿ. ನಿಜವಾಗಿಯೂ ಸುಗುಣ, ಆ ಕಾವೇರಿಯು ಕಂಗಾಲಾಗಿ ತಲ ಕಾವೇರಿಯಿಂದ ಹರಿದು ಬಂದು ನನ್ನ ಎದುರಿನಲ್ಲಿಯೇ ಅಪ್ಸರೆಯ ರೂಪ ತಾಳಿ ನಿಂತಿದ್ದಾಳೆ. ಅಂದರೆ ನೀ ಸುಗುಣ, ಈ ಬೇಟೆಗಾರನ ಬಲೆಗೆ ಸಿಗದೆ ಬೆಳದಿಂಗಳಂತೆ ಹೊಳೆಯುವ ಬೆಳಗ್ಗೆ. ಸರ್, ತಾವು ನನ್ನನ್ನು ಇಷ್ಟಪಡ್ತಾ ಇದ್ದೀರಾ ಸರ್? ನೀವು ತಿಳಿದುಕೊಂಡ ಹಾಗೆ ನನ್ನಲ್ಲಿ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ಏನಿಲ್ಲ ಸರ್. ನಾನು ರೂಪವತಿ ಆಗಿರಬಹುದು, ಆದರೆ ನನ್ನಲ್ಲಿ 1 ರೂಪಾಯಿ ಸರ್ ಇಲ್ಲವಲ್ಲ. ಸುಗುಣ, ಕಬ್ಬು ಡೊಂಕಿರಬಹುದು, ಆದರೆ ಅದರ ಸಿಹಿ ಎಂದೂ ಡೊಂಕಿರಲಾರದು. ನನಗೆ ಬೇಕಾಗಿರುವುದು ಆಸ್ತಿ ಅಂತಸ್ತಲ್ಲ ಸುಗುಣ, ಎಲ್ಲರನ್ನು ನಾಚಿಸುವಂತಹ ಈ ನಿನ್ನ ರೂಪ, ನನಗೊಪ್ಪುವಂತಹ ಸರಿ ಜೋಡಿ, ಎಲ್ಲದಕ್ಕಿಂತಲೂ ಮಿಗಿಲಾಗಿ ಮಲ್ಲಿಗೆಯಂತಹ ನಿನ್ನ ಮನಸ್ಸು, ಜೊತೆಗೆ ಗುರು ಹಿರಿಯರ ಮುಂದೆ ಬಾಗಿ ನಡೆಯುವ ಈ ನಿನ್ನ ನಡತೆ. ಸರ್, ನಿಮ್ಮ ಮಾತು ಸತ್ಯ. ಆದರೆ ಈ ಸಮಾಜದಲ್ಲಿ ರೂಪ, ಲಾವಣ್ಯಕ್ಕೆ ಯಾವುದು ಬೆಲೆ ಇಲ್ಲ ಸರ್, ಬೆಲೆ ಇಲ್ಲ. ಈ ಸಮಾಜದಲ್ಲಿ ಇರುವುದು ಬೆಲೆ ಹಣ, ಆಸ್ತಿ, ಅಂತಸ್ತಿಗೆ ಮಾತ್ರ. ಅಂದ ಮೇಲೆ ನೀವು ನನ್ನಂತವಳನ್ನು ಪ್ರೀತಿ ಮಾಡಿದರೆ ಈ ಸಮಾಜದಲ್ಲಿ ನಿಮಗೆ ಘನತೆ, ಗೌರವ, ಬೆಲೆ ಇಲ್ಲದಂತಾಗುತ್ತದೆ. ನನಗೆ ಗೊತ್ತಿತ್ತು ಸುಗುಣ, ನನಗೆ ಗೊತ್ತಿತ್ತು. ನಿನ್ನ ಬಾಯಿಯಿಂದ ಇಂಥ ಮನಸ್ತಾಪದ ವಿಚಾರಗಳೇ ಹೊರಬರುತ್ತವೆ ಎಂದು ನನಗೆ ಚೆನ್ನಾಗಿಯೇ ಗೊತ್ತಿತ್ತು. ಆದ್ರೆ ಏನ್ ಮಾಡಿ ಸುಗುಣ, ನಿನ್ನ ಮೇಲಿನ ಪ್ರೀತಿಗೋಸ್ಕರ ನಾನು ಈ ವಿಷಯವನ್ನು ಹೇಳಬೇಕಾಯಿತು. ಸುಗುಣ, ನೀನೀಗ ಈ ಜನ್ಮದಲ್ಲಿ ನನ್ನನ್ನು ಒಪ್ಪಿಕೊಳ್ಳದೆ ಹೋದರೆ ನನಗೆ ಈ ಜನ್ಮದಲ್ಲಿಯೂ ಮದುವೆ ಆಗಲ್ಲ ಸುಗುಣ, ನನಗೆ ಈ ಜನ್ಮದಲ್ಲಿಯೂ ಮದುವೆ ಆಗಲ್ಲ. ಸರ್, ಅದು ಸಾಕು ಮಾಡು ಸುಗುಣ, ಸಾಕು ಮಾಡು.
ಹಗಲಿರುಳು ನಾ ಕಟ್ಟಿದ ಕನಸುಗಳಿಗೆ ಇಷ್ಟು ಬೇಗ ನೀ ತಣ್ಣೀರು ಎರಚಿತೆ ಎಂದು ನಾ ಕನಸು ಮನಸ್ಸಿನಲ್ಲಿಯೂ ತಿಳಿದಿರಲಿಲ್ಲ ಸುಗುಣ. ಹಾ ಸುಗುಣ, ಮನುಷ್ಯ ಆಸೆಗಳ ದಾಸ. ಆ ಆಸೆಗಳನ್ನು ನಿಭಾಯಿಸಿಕೊಳ್ಳುವ ಶಕ್ತಿ ನನ್ನಲ್ಲಿಲ್ವೇ? ನೋಡು ಸುಗುಣ, ನನ್ನ ಮುಂದೆಯೇ ನೀನು ನನ್ನನ್ನು ನಿರಾಕರಿಸಿದ ಮೇಲೆ ಆ ಪ್ರಶ್ನೆಯನ್ನು ಕೇಳಲು ಪ್ರಯತ್ನ ಮಾತ್ರ ಮಾಡಲ್ಲ ಸುಗುಣ, ಮಾಡಲ್ಲ. ಸರ್, ನಿರೀಕ್ಷೆಯಲ್ಲಿರುವವರಿಗೆ ಉತ್ಸಾಹ ನಿರಾಸೆ ಆದಾಗ ಬಾಯಿಂದ ಮಾರುವ ಮಾತುಗಳೇ ಇವು. ಸರ್, ನಿಮಗೆ ನಾನು ಮದುವೆ ಮಾಡಿಕೊಳ್ಳಲು ಇಷ್ಟ ಇಲ್ಲ ಅಂತ ಹೇಳಿಲ್ಲ ಸರ್. ಆದರೆ ನನ್ನನ್ನು ಪ್ರೀತಿ ಮಾಡಿದರೆ ನಿಮಗೆ ಸಿಗುವ ಲಾಭವಾದರೇನು? ಈ ಸಮಾಜದಲ್ಲಿ ಸಿಗುವ ಬೆಲೆ ಆದರೂ ಏನು? ಲಾಭ ಲಾಸುಗಳಿಗೆ ಕೈ ಹಾಕುವ ಲೋಭಿ ಮನುಷ್ಯನಲ್ಲ ಸುಗುಣ. ನೋಡು ಸುಗುಣ, ಮನುಷ್ಯರ ನಡುವೆ ಮಾನವನಾಗಿ ಬಾಳುವುದಕ್ಕೆ ನಿನ್ನಂತ ಹೃದಯ ತುಂಬ ಪ್ರೀತಿಸುವ ಜೀವನದ ಸತಿ ಬೇಕು ಸುಗುಣ. ನನಗೆ ಜೀವನದ ಸತಿ ಬೇಕು. ಸುಗುಣ, ನನ್ನನ್ನು ಒಪ್ಪಿಗೆ ಇದೆ ಅಂತಂದ ಮೇಲೆ ಮತ್ತೇಕೆ ಹೀಗೆ ಸುಮ್ಮನೆ ನನ್ನನ್ನು ಕಾಡಿಸ್ತಾ ಇದೆಯಾ? ನೋಡಿ, ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಿಲ್ಲ. ನಿರ್ಮಲವಾದ ನಿಮ್ಮ ಮನಸ್ಸಿಗೆ ನೋವು ಮಾಡಿಬಿಟ್ಟಿದ್ದೇನೆ. ಕ್ಷಮಿಸಿ. ಆಯ್ತು, ಇಂದಿನಿಂದ ನಿಮ್ಮ ಇಷ್ಟದಂತೆ ಆಗಲಿ. ಹಾ ಸುಗುಣ, ಇನ್ಮುಂದೆ ನನ್ನನ್ನು ಸಾರಾ ಅಂತ ಕರೆಯಬೇಡ, ಫಣೇಂದ್ರ ಭಾವ ಅಂತ ಕರೆಯ. ಆಯ್ತು ಪ್ರಣೇಂದ್ರ ಭಾವ, ನಿಮ್ ಇಷ್ಟದಂತೆ ಆಗಲಿ. ಸುಗುಣ, ಈ ಸಂತೋಷದ ಸಮಯದಲ್ಲಿ ಆಡೋಣವೇ ಪ್ರಣಯದಾಟವನು. ಆಯ್ತು. Hallelujah.
ಮತ್ತೆ ಮೈಸೂರಿನಿಂದ ನೀನು ಬಂದ ಮೇಲೆ ಮತ್ತೆ ಇದೇ ಗಾರ್ಡನ್ನಲ್ಲಿ ಭೇಟಿಯಾಗೋಣ. ಈಗ ಮನೆಗೆ ಯಾರಾದರೂ ಬರ್ತಾ ಇರ್ತಾರೆ, ನೀನು ಇಲ್ಲಿಂದ ಹೊರಡುವುದೇ ವಾಸಿ. ಆಯ್ತು ಬಾವ, ಹಾಗೆ ಆಗಲಿ. ಮೈಸೂರಿಗೆ ಹೋಗಿ ಬಂದ ನಂತರ ಮತ್ತೆ ಸಾಯಂಕಾಲ ಇಲ್ಲೇ ಗಾರ್ಡನ್ಗೆ ಬರ್ತೀನಿ. ಆಯ್ತು, ಓಕೆ. ಅರ್ಥವನ್ನೇ ಅರಿಯದೆ ನೀನೇ ನನ್ನ ಪ್ರಿಯಕರನು ಎಂದು ಹೇಳಿ ಅವಿನಾಶನ ತಂಗಿ ಸುಗುಣ. ಕಾಮದ ಹಸಿವಿನಿಂದ ಕಾದು ಕುಳಿತ ನನಗೆ ಇಲ್ಲಿಯವರೆಗೆ ಮುಚ್ಚಿಟ್ಟಿದ್ದ ಶೀಲವನ್ನು ಬಿಚ್ಚಿ ತೋರಿಸಿ ತೃಪ್ತಿಪಟ್ಟಳು ಆ ಬಣ್ಣದ ಚಕೋರಿ. ನನ್ನ ಬಣ್ಣದ ಆಸೆಗೆ ಬಲಿಯಾಗಿ ತನ್ನ ಅಣ್ಣನ ಅಣ್ಣನ್ನು ಮೀರಿ ತನ್ನ ಮದುವೆಯನ್ನು ಸಿಗಲು ಆ ನಾಟಕಮಯವರೇ. ಅವಿನಾಶ್, ಏನು ಬರೆಯದೆ ಗಿಳಿಯಾಡುವಂತಿರುವ ನಿನ್ನ ಮುದ್ದು ತಂಗಿ ಸುಗುಣ ನೆಲೆಯ ಮೇಲೆ ನಾ ಮುಟ್ಟಿಸಿ ಮೂಡಿಸಿ ಬರದೆ ಎಂದು ಅಳಿಸಲಾರದಂತಹ ಸಾವಿನ ಅಕ್ಷರಗಳ ಅವಿನಾಶ್, ನನಗೆ ಎದುರು ಬಿಟ್ಟವರ ಗತಿ ಏನಾಗುತ್ತದೆಂದು ಹೇಳಿದೆ. ಉಳಿಯಬೇಕು ಇಲ್ಲ ಅಳಿಯಬೇಕು ತಾನೇ. ಈಗ ಮಾಡಿಯೋ ಶೀಲನೆ ತಗಿನ ತಂಗಿಯ ಸುದ್ದಿ ಕೇಳಿ ಸಂತೋಷ ಪಡ್ತೀಯೋ ಇಲ್ಲ ವಿಷ ಇಲ್ಲ ಸಿಟ್ಟಿನಿಂದ ಸಿಡಿದು ನನ್ನ ಮೇಲೆ ಹಿಡಿಕಾತೀಯೋ? ಸುಗುಣ, ನಿನ್ನೆದೆಯ ಬಾವಿಯಲ್ಲಿ ಇಳಿದ ನನಗೆ ಆ ಹತ್ತಿ ಮೇಲೇರಿ ಬರಲು ಮೆಟ್ಟಿಲುಗಳೇ ಇಲ್ಲ.